ಶಶಿ ತರೂರ್ ಅವರ ಮಾತುಗಳು ಅದು ಸಾಗ್ತಾ ಇರುವ ಧಾಟಿಯನ್ನ ಗಮನಿಸಿದ್ರೆ ಮುಂದಿನ ಹೆಜ್ಜೆ ಕಾಂಗ್ರೆಸ್ನಿಂದ ದೂರ ಅನ್ನೋ ಹಂತಕ್ಕೇನೆ ಹೋಗುವ ಲಕ್ಷಣಗಳೇ ಕಾಣ್ತಾ ಇದೆ. ಶಶಿ ತರೂರ್ ಅವರು ಕೇರಳದ ಪ್ರಬಲ ರಾಜಕಾರಣಿ. ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆಗ್ತಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ವಂತ ಬಲದ ಮೇಲೇನೆ ನಂಬಿಕೆಯನ್ನ ಹೊಂದಿರುವ ನಾಯಕ ಶಶಿ ತರೂರ್. ತಿರುವನಂತಪುರದಿಂದ 4 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. 4 ಬಾರಿ, 2 ದಶಕ. ಆದರೂ ಕೂಡ ಶಶಿ ತರೂರ್ ಅವರಿಗೆ ಕಾಂಗ್ರೆಸ್ನಲ್ಲಿ ಸೂಕ್ತವಾದ ಸ್ಥಾನಮಾನ ಇಲ್ಲ. ಇದೇ ವಿಚಾರ ಇದೀಗ ಇಷ್ಟೆಲ್ಲ ಅಸಮಾಧಾನಕ್ಕೆ ಕಾರಣವಾಗ್ತಾ ಇರೋದು. ಹಿಂದೆನೂ ಕೂಡ ಅಕ್ಷರಶಃ ಬಂಡೆದ್ದಿದ್ರು ಶಶಿ ತರೂರ್. ಈ ಕಾಂಗ್ರೆಸ್ನ ಒಳಗೇನೆ ಕಾಂಗ್ರೆಸ್ನ ಕೆಲವೊಂದಷ್ಟು ಸಂಪ್ರದಾಯಗಳ ವಿರುದ್ಧವಾಗಿ ಇದ್ದ G23 ನಾಯಕರ ಗುಂಪು ನೆನಪಿರಬಹುದು ನಿಮಗೆ. ಸಾಲು ಸಾಲು ನಾಯಕರು ಕಾಂಗ್ರೆಸ್ ತೊರೆದು ಹೊರಗೆ ಬಂದ್ಬಿಟ್ರು. ಈ G23 ನಾಯಕರಲ್ಲಿ ಶಶಿ ತರೂರ್ ಕೂಡ ಒಬ್ಬರು. ರಾಹುಲ್ ಗಾಂಧಿ ನಾಯಕತ್ವಕ್ಕೆ ಪರೋಕ್ಷವಾಗಿ ವಿರೋಧವನ್ನ ಈ ಗುಂಪಿನ ಸದಸ್ಯರು ವ್ಯಕ್ತಪಡಿಸುತ್ತಲೇ ಬಂದಿದ್ದಾರೆ. ಗುಲಾಂ ನಬಿ ಆಜಾದ್ ಅಂತ ಹಿರಿಯ ನಾಯಕರು ವಿರೋಧಿಸಿ ಪಕ್ಷದ ಒಳಗಿನ ಕೆಲ ಬೆಳವಣಿಗೆಗಳೇನಿದೆ ಅದನ್ನು ಬದಲಾಯಿಸಿಕೊಳ್ಳೇಬೇಕು, ಕೆಲ ಸಂಪ್ರದಾಯಗಳಿಗೆ ಬ್ರೇಕ್ ಹಾಕಲೇಬೇಕು ಅನ್ನೋದನ್ನ ವಾದವನ್ನು ಮಂಡಿಸಿ ಕೊನೆಗೆ ಪಕ್ಷವನ್ನೇ ಬಿಟ್ಟು ಆಚೆ ಬರೋ ಪರಿಸ್ಥಿತಿ ಬಂತು. ಇದೀಗ ರಾಹುಲ್ ಗಾಂಧಿಯವರ ವಿರುದ್ಧ ಶಶಿ ತರೂರ್ ಸಿಡಿದೆದ್ದಿದ್ದಾರೆ. ಶಶಿ ತರೂರ್ ಅವರಿಗೆ ಬಿಜೆಪಿ ಗಾಳ ಹಾಕೋ ಪ್ರಯತ್ನ ಮಾಡುತ್ತಾ ಅನ್ನೋ ಸಣ್ಣ ಅನುಮಾನ ಕೂಡ ಪ್ರಾರಂಭ ಆಗಿದೆ. ಯಾಕಾಗಿ? ಶಶಿ ತರೂರ್ ಅವರಿಂದ ಬಿಜೆಪಿಗೆ ಏನು ಅಡ್ವಾಂಟೇಜ್ ಆಗಬಹುದು? ಒಂದು ವಾಗ್ಮಿ ಇದೆಲ್ಲ ಇದ್ದೇ ಇದೆ, ಹಾಗೆ ರಾಹುಲ್ ಗಾಂಧಿ ಅವರ ವಿರುದ್ಧವಾಗಿ ಅವರಿಗೆ ಮುನಿಸು ಇದ್ದೇ ಇದೆ. ಇದೆಲ್ಲವನ್ನ ಹೊರತುಪಡಿಸಿ ನೋಡಿದ್ರು ಕೂಡ ಕೇರಳದಲ್ಲಿ ಬಿಜೆಪಿಗೆ ಒಂದು ಬೇಸನ್ನು ಕಟ್ಟಿಕೊಳ್ಳಿಕ್ಕೆ ಲೀಡಿಂಗ್ ಫೇಸ್ನ ಅವಶ್ಯಕತೆ ಇದೆ, ಒಂದು ಗಟ್ಟಿ ಧ್ವನಿಯ ಅವಶ್ಯಕತೆ ಇದೆ. ಕೇರಳದಲ್ಲಿ ತರೂರ್ ನೇತೃತ್ವದಲ್ಲಿ ಪಕ್ಷ ಸಂಘಟನೆ ಮಾಡುವ ಪ್ಲಾನಿಂಗ್ ಬಿಜೆಪಿ ಪಾಳೆಯದೊಳಗೆ ನಡೀತಾ ಇದೆಯಾ? ಇಂಥದ್ದೊಂದು ಅನುಮಾನ ಅಂತೂ ಪ್ರಾರಂಭವಾಗಿದೆ. ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಶಶಿ ತರೂರ್ ಅವರ ಮಾತುಗಳು ಅದು ಸಾಗ್ತಾ ಇರುವ ಧಾಟಿಯನ್ನ ಗಮನಿಸಿದ್ರೆ ಮುಂದಿನ ಹೆಜ್ಜೆ ಕಾಂಗ್ರೆಸ್ನಿಂದ ದೂರ ಅನ್ನೋ ಹಂತಕ್ಕೇನೆ ಹೋಗುವ ಲಕ್ಷಣಗಳೇ ಕಾಣ್ತಾ ಇದೆ. ಶಶಿ ತರೂರ್ ಅವರು ಕೇರಳದ ಪ್ರಬಲ ರಾಜಕಾರಣಿ. ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆಗ್ತಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ವಂತ ಬಲದ ಮೇಲೇನೆ ನಂಬಿಕೆಯನ್ನ ಹೊಂದಿರುವ ನಾಯಕ ಶಶಿ ತರೂರ್. ತಿರುವನಂತಪುರದಿಂದ 4 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. 4 ಬಾರಿ, 2 ದಶಕ. ಆದರೂ ಕೂಡ ಶಶಿ ತರೂರ್ ಅವರಿಗೆ ಕಾಂಗ್ರೆಸ್ನಲ್ಲಿ ಸೂಕ್ತವಾದ ಸ್ಥಾನಮಾನ ಇಲ್ಲ. ಇದೇ ವಿಚಾರ ಇದೀಗ ಇಷ್ಟೆಲ್ಲ ಅಸಮಾಧಾನಕ್ಕೆ ಕಾರಣವಾಗ್ತಾ ಇರೋದು. ಹಿಂದೆನೂ ಕೂಡ ಅಕ್ಷರಶಃ ಬಂಡೆದ್ದಿದ್ರು ಶಶಿ ತರೂರ್. ಈ ಕಾಂಗ್ರೆಸ್ನ ಒಳಗೇನೆ ಕಾಂಗ್ರೆಸ್ನ ಕೆಲವೊಂದಷ್ಟು ಸಂಪ್ರದಾಯಗಳ ವಿರುದ್ಧವಾಗಿ ಇದ್ದ G23 ನಾಯಕರ ಗುಂಪು ನೆನಪಿರಬಹುದು ನಿಮಗೆ. ಸಾಲು ಸಾಲು ನಾಯಕರು ಕಾಂಗ್ರೆಸ್ ತೊರೆದು ಹೊರಗೆ ಬಂದ್ಬಿಟ್ರು. ಈ G23 ನಾಯಕರಲ್ಲಿ ಶಶಿ ತರೂರ್ ಕೂಡ ಒಬ್ಬರು. ರಾಹುಲ್ ಗಾಂಧಿ ನಾಯಕತ್ವಕ್ಕೆ ಪರೋಕ್ಷವಾಗಿ ವಿರೋಧವನ್ನ ಈ ಗುಂಪಿನ ಸದಸ್ಯರು ವ್ಯಕ್ತಪಡಿಸುತ್ತಲೇ ಬಂದಿದ್ದಾರೆ. ಗುಲಾಂ ನಬಿ ಆಜಾದ್ ಅಂತ ಹಿರಿಯ ನಾಯಕರು ವಿರೋಧಿಸಿ ಪಕ್ಷದ ಒಳಗಿನ ಕೆಲ ಬೆಳವಣಿಗೆಗಳೇನಿದೆ ಅದನ್ನು ಬದಲಾಯಿಸಿಕೊಳ್ಳೇಬೇಕು, ಕೆಲ ಸಂಪ್ರದಾಯಗಳಿಗೆ ಬ್ರೇಕ್ ಹಾಕಲೇಬೇಕು ಅನ್ನೋದನ್ನ ವಾದವನ್ನು ಮಂಡಿಸಿ ಕೊನೆಗೆ ಪಕ್ಷವನ್ನೇ ಬಿಟ್ಟು ಆಚೆ ಬರೋ ಪರಿಸ್ಥಿತಿ ಬಂತು. ಇದೀಗ ರಾಹುಲ್ ಗಾಂಧಿಯವರ ವಿರುದ್ಧ ಶಶಿ ತರೂರ್ ಸಿಡಿದೆದ್ದಿದ್ದಾರೆ. ಶಶಿ ತರೂರ್ ಅವರಿಗೆ ಬಿಜೆಪಿ ಗಾಳ ಹಾಕೋ ಪ್ರಯತ್ನ ಮಾಡುತ್ತಾ ಅನ್ನೋ ಸಣ್ಣ ಅನುಮಾನ ಕೂಡ ಪ್ರಾರಂಭ ಆಗಿದೆ. ಯಾಕಾಗಿ? ಶಶಿ ತರೂರ್ ಅವರಿಂದ ಬಿಜೆಪಿಗೆ ಏನು ಅಡ್ವಾಂಟೇಜ್ ಆಗಬಹುದು? ಒಂದು ವಾಗ್ಮಿ ಇದೆಲ್ಲ ಇದ್ದೇ ಇದೆ, ಹಾಗೆ ರಾಹುಲ್ ಗಾಂಧಿ ಅವರ ವಿರುದ್ಧವಾಗಿ ಅವರಿಗೆ ಮುನಿಸು ಇದ್ದೇ ಇದೆ. ಇದೆಲ್ಲವನ್ನ ಹೊರತುಪಡಿಸಿ ನೋಡಿದ್ರು ಕೂಡ ಕೇರಳದಲ್ಲಿ ಬಿಜೆಪಿಗೆ ಒಂದು ಬೇಸನ್ನು ಕಟ್ಟಿಕೊಳ್ಳಿಕ್ಕೆ ಲೀಡಿಂಗ್ ಫೇಸ್ನ ಅವಶ್ಯಕತೆ ಇದೆ, ಒಂದು ಗಟ್ಟಿ ಧ್ವನಿಯ ಅವಶ್ಯಕತೆ ಇದೆ. ಕೇರಳದಲ್ಲಿ ತರೂರ್ ನೇತೃತ್ವದಲ್ಲಿ ಪಕ್ಷ ಸಂಘಟನೆ ಮಾಡುವ ಪ್ಲಾನಿಂಗ್ ಬಿಜೆಪಿ ಪಾಳೆಯದೊಳಗೆ ನಡೀತಾ ಇದೆಯಾ? ಇಂಥದ್ದೊಂದು ಅನುಮಾನ ಅಂತೂ ಪ್ರಾರಂಭವಾಗಿದೆ. ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಶಶಿ ತರೂರ್ ಅವರ ಮಾತುಗಳು ಅದು ಸಾಗ್ತಾ ಇರುವ ಧಾಟಿಯನ್ನ ಗಮನಿಸಿದ್ರೆ ಮುಂದಿನ ಹೆಜ್ಜೆ ಕಾಂಗ್ರೆಸ್ನಿಂದ ದೂರ ಅನ್ನೋ ಹಂತಕ್ಕೇನೆ ಹೋಗುವ ಲಕ್ಷಣಗಳೇ ಕಾಣ್ತಾ ಇದೆ.
ಶಶಿ ತರೂರ್ ಅವರು ಕೇರಳದ ಪ್ರಬಲ ರಾಜಕಾರಣಿ. ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆಗ್ತಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ವಂತ ಬಲದ ಮೇಲೇನೆ ನಂಬಿಕೆಯನ್ನ ಹೊಂದಿರುವ ನಾಯಕ ಶಶಿ ತರೂರ್. ತಿರುವನಂತಪುರದಿಂದ 4 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. 4 ಬಾರಿ, 2 ದಶಕ. ಆದರೂ ಕೂಡ ಶಶಿ ತರೂರ್ ಅವರಿಗೆ ಕಾಂಗ್ರೆಸ್ನಲ್ಲಿ ಸೂಕ್ತವಾದ ಸ್ಥಾನಮಾನ ಇಲ್ಲ. ಇದೇ ವಿಚಾರ ಇದೀಗ ಇಷ್ಟೆಲ್ಲ ಅಸಮಾಧಾನಕ್ಕೆ ಕಾರಣವಾಗ್ತಾ ಇರೋದು. ಹಿಂದೆನೂ ಕೂಡ ಅಕ್ಷರಶಃ ಬಂಡೆದ್ದಿದ್ರು ಶಶಿ ತರೂರ್. ಈ ಕಾಂಗ್ರೆಸ್ನ ಒಳಗೇನೆ ಕಾಂಗ್ರೆಸ್ನ ಕೆಲವೊಂದಷ್ಟು ಸಂಪ್ರದಾಯಗಳ ವಿರುದ್ಧವಾಗಿ ಇದ್ದ G23 ನಾಯಕರ ಗುಂಪು ನೆನಪಿರಬಹುದು ನಿಮಗೆ. ಸಾಲು ಸಾಲು ನಾಯಕರು ಕಾಂಗ್ರೆಸ್ ತೊರೆದು ಹೊರಗೆ ಬಂದ್ಬಿಟ್ರು. ಈ G23 ನಾಯಕರಲ್ಲಿ ಶಶಿ ತರೂರ್ ಕೂಡ ಒಬ್ಬರು. ರಾಹುಲ್ ಗಾಂಧಿ ನಾಯಕತ್ವಕ್ಕೆ ಪರೋಕ್ಷವಾಗಿ ವಿರೋಧವನ್ನ ಈ ಗುಂಪಿನ ಸದಸ್ಯರು ವ್ಯಕ್ತಪಡಿಸುತ್ತಲೇ ಬಂದಿದ್ದಾರೆ. ಗುಲಾಂ ನಬಿ ಆಜಾದ್ ಅಂತ ಹಿರಿಯ ನಾಯಕರು ವಿರೋಧಿಸಿ ಪಕ್ಷದ ಒಳಗಿನ ಕೆಲ ಬೆಳವಣಿಗೆಗಳೇನಿದೆ ಅದನ್ನು ಬದಲಾಯಿಸಿಕೊಳ್ಳೇಬೇಕು, ಕೆಲ ಸಂಪ್ರದಾಯಗಳಿಗೆ ಬ್ರೇಕ್ ಹಾಕಲೇಬೇಕು ಅನ್ನೋದನ್ನ ವಾದವನ್ನು ಮಂಡಿಸಿ ಕೊನೆಗೆ ಪಕ್ಷವನ್ನೇ ಬಿಟ್ಟು ಆಚೆ ಬರೋ ಪರಿಸ್ಥಿತಿ ಬಂತು. ಇದೀಗ ರಾಹುಲ್ ಗಾಂಧಿಯವರ ವಿರುದ್ಧ ಶಶಿ ತರೂರ್ ಸಿಡಿದೆದ್ದಿದ್ದಾರೆ. ಶಶಿ ತರೂರ್ ಅವರಿಗೆ ಬಿಜೆಪಿ ಗಾಳ ಹಾಕೋ ಪ್ರಯತ್ನ ಮಾಡುತ್ತಾ ಅನ್ನೋ ಸಣ್ಣ ಅನುಮಾನ ಕೂಡ ಪ್ರಾರಂಭ ಆಗಿದೆ. ಯಾಕಾಗಿ? ಶಶಿ ತರೂರ್ ಅವರಿಂದ ಬಿಜೆಪಿಗೆ ಏನು ಅಡ್ವಾಂಟೇಜ್ ಆಗಬಹುದು? ಒಂದು ವಾಗ್ಮಿ ಇದೆಲ್ಲ ಇದ್ದೇ ಇದೆ, ಹಾಗೆ ರಾಹುಲ್ ಗಾಂಧಿ ಅವರ ವಿರುದ್ಧವಾಗಿ ಅವರಿಗೆ ಮುನಿಸು ಇದ್ದೇ ಇದೆ. ಇದೆಲ್ಲವನ್ನ ಹೊರತುಪಡಿಸಿ ನೋಡಿದ್ರು ಕೂಡ ಕೇರಳದಲ್ಲಿ ಬಿಜೆಪಿಗೆ ಒಂದು ಬೇಸನ್ನು ಕಟ್ಟಿಕೊಳ್ಳಿಕ್ಕೆ ಲೀಡಿಂಗ್ ಫೇಸ್ನ ಅವಶ್ಯಕತೆ ಇದೆ, ಒಂದು ಗಟ್ಟಿ ಧ್ವನಿಯ ಅವಶ್ಯಕತೆ ಇದೆ. ಕೇರಳದಲ್ಲಿ ತರೂರ್ ನೇತೃತ್ವದಲ್ಲಿ ಪಕ್ಷ ಸಂಘಟನೆ ಮಾಡುವ ಪ್ಲಾನಿಂಗ್ ಬಿಜೆಪಿ ಪಾಳೆಯದೊಳಗೆ ನಡೀತಾ ಇದೆಯಾ? ಇಂಥದ್ದೊಂದು ಅನುಮಾನ ಅಂತೂ ಪ್ರಾರಂಭವಾಗಿದೆ. ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಶಶಿ ತರೂರ್ ಅವರ ಮಾತುಗಳು, ಅದು ಸಾಗ್ತಾ ಇರುವ ಧಾಟಿಯನ್ನ ಗಮನಿಸಿದ್ರೆ ಮುಂದಿನ ಹೆಜ್ಜೆ ಕಾಂಗ್ರೆಸ್ನಿಂದ ದೂರ ಅನ್ನೋ ಹಂತಕ್ಕೇನೆ ಹೋಗುವ ಲಕ್ಷಣಗಳೇ ಕಾಣ್ತಾ ಇದೆ. ಶಶಿ ತರೂರ್ ಅವರು ಕೇರಳದ ಪ್ರಬಲ ರಾಜಕಾರಣಿ. ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆಗ್ತಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ವಂತ ಬಲದ ಮೇಲೇನೆ ನಂಬಿಕೆಯನ್ನ ಹೊಂದಿರುವ ನಾಯಕ ಶಶಿ ತರೂರ್. ತಿರುವನಂತಪುರದಿಂದ 4 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. 4 ಬಾರಿ, 2 ದಶಕ. ಆದರೂ ಕೂಡ ಶಶಿ ತರೂರ್ ಅವರಿಗೆ ಕಾಂಗ್ರೆಸ್ನಲ್ಲಿ ಸೂಕ್ತವಾದ ಸ್ಥಾನಮಾನ ಇಲ್ಲ. ಇದೇ ವಿಚಾರ ಇದೀಗ ಇಷ್ಟೆಲ್ಲ ಅಸಮಾಧಾನಕ್ಕೆ ಕಾರಣವಾಗ್ತಾ ಇರೋದು. ಹಿಂದೆನೂ ಕೂಡ ಅಕ್ಷರಶಃ